ಈ ಮಾಧ್ಯಮದ ಮುಖಾಂತರ ಸಾರ್ವಜನಿಕ ವಿಜಯಪುರ ನಗರದ ಎಲ್ಲ 35 ವಾರ್ಡರ ಎಲ್ಲ ಸಾರ್ವಜನಿಕರಿಗೆ ನನ್ನಿಂದ ಈ ಒಂದು ಮೆಸೇಜ್ ತಲುಪಿಸೋದು ಅವಶ್ಯಕತೆ ಅಂತ ತಿಳಿದು ತಮ್ಮ ಮಾಧ್ಯಮದ ಮುಖಾಂತರ ನಾನು ಬಂದಿದ್ದೇನೆ. ಏನು ವಿಶೇಷತೆ ಅಂತಂತಂದರೆ, ಮೊನ್ನೆ ನಡೆದ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆಗೆ ಸಂಬಂಧಿಸಿದ ವಿಷಯ. ಅದರಲ್ಲಿ ಕಳೆದ 2 ದಿವಸದಿಂದ ನಮ್ಮ ಸಾಹೇಬರು ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರ ಮನೆಯಲ್ಲಿ ನಾನು ಪ್ರತ್ಯಕ್ಷ ನಮ್ಮ ತೊಂದರೆಗಳನ್ನು ಸಾಹೇಬ್ರ ಜೊತೆ ಚರ್ಚಿಸಲಿಕ್ಕೆ ಹೋಗಿದ್ದಾಗ ಅಲ್ಲೇ ನಾನು ಕಂಡಿದ್ದ ದೃಶ್ಯಗಳನ್ನು ನೋಡಿ ನನಗೆ ಆಶ್ಚರ್ಯ ಮತ್ತು ಅಚಂಬಿತನಾಗಿ ನಾನು ಇವತ್ತು ಮಾಧ್ಯಮದ ಮುಖಾಂತರ ಆ ವಿಷಯವನ್ನು ಇಡಲಿಕ್ಕೆ ಬಯಸ್ತೀನಿ. ಏನಂತಂದ್ರೆ, ಈ ಭಾರತೀಯ ಜನತಾ ಪಕ್ಷದ ಮಹಾನಗರ ಪಾಲಿಕೆ ಪ್ರತ್ಯೇಕ ವಾರ್ಡದಿಂದ ಆಯ್ಕೆಯಾದ ಸದಸ್ಯರು, ಅದರಲ್ಲಿ ವಿಶೇಷವಾಗಿ ರಾಜು ಮಗಿಮಠ, ದೇವಗೇರಿ ರಾಜೇಶ್, ರಾಹುಲ್ ಜಾಧವ್ ಹಾಗೂ ಶಿವರುದ್ರ ಬಾಗಲಕೋಟ ಮತ್ತು ಇತರ ಇನ್ನೂ BJP ಕೆಲವು ಕಾರ್ಪೊರೇಟರ್ಸ್ಗಳು ಮಾನ್ಯ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಬೆಂಗಳೂರು ಮನೆಯಲ್ಲಿ ಐಷಾರಾಮ್ ಕುತ್ಕೊಂಡು ಮತ್ತು ಅಂಗಳದ ಹೊರಗಡೆ ಕಾಂಗ್ರೆಸ್ ಪಕ್ಷದ ಚಿಹ್ನದಿಂದ ಆಯ್ಕೆಯಾದ ಎಲ್ಲ ಕಾರ್ಪೊರೇಟರ್ಸ್ ಕೂತಿದ್ದ ಸನ್ನಿವೇಶ ನಾನು ನೋಡಿ ಭಾಳ ಬೇಜಾರು ಅನ್ನಿಸಿ ನಾನು ಅಲ್ಲಿ ಚರ್ಚಿಸಿದಾಗ ನನಗೆ ವಿಷಯ ಗೊತ್ತಾಯಿತು. ಇವರು ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆಗೆ ಅಪ್ಸತ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದಾರೆ ಅಂತ. ಆದರೆ ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ನಾವು ಈ ಮಾಧ್ಯಮದ ಮುಖಾಂತರ ವಿನಂತಿಸ್ಕೊಳ್ಳೋದೇನಂತಂದರೆ, ಇವರು ರಾಜಕಾರಣಿಗೆ ಎಂ ಬಿ ಪಾಟೀಲ್ ಸಾಹೇಬ್ರ ರಾಜಕಾರಣಿಗೆ ಗಜಗಜಾಂತರ ವ್ಯತ್ಯಾಸ ಇದೆ. ಯಾಕಂತಂದ್ರೆ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಮನೆತನ ರಾಜಕೀಯ ಮಾಡಬೇಕಾದ್ರೆ ಬಸವಾದಿ ಶರಣರ ತತ್ವ ಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಅಡಿಯಲ್ಲಿ ಅವರು ರಾಜಕಾರಣಿ ಮತ್ತು ಅವರು ಮನೆತನ ಆ ಹಾದಿಯಲ್ಲಿ ರಾಜಕಾರಣಿ ಮಾಡೋರು. ಏಕೆ ಅಂತಂದರೆ ವಿವಿಧತೆಯಲ್ಲಿ ಏಕತೆ ಮತ್ತು ಸರ್ವ ಜನಾಂಗ ಶಾಂತಿಯ ತೋಟ ಅನ್ನುವಂಥದ್ದು ಬಸವಾದಿ ಶರಣರ ಮಾತಿನ ತಕ್ಕ ಅವರು ಜಾತ್ಯತೀತವಾಗಿ ರಾಜಕಾರಣ ಮಾಡೋರು ಎಂ ಬಿ ಪಾಟೀಲ್ ಸಾಹೇಬರು. ಅವ್ರ ಮನೆಯಲ್ಲಿ ಇವರು ಜಾತಿವಾದ, ಕೋಮುವಾದ ಮತ್ತು ಧರ್ಮ ನಡುವಿನಲ್ಲಿ, ಜಾತಿ ನಡುವಿನಲ್ಲಿ ಮತ್ತು ಸಮುದಾಯನಲ್ಲಿ ಬಿರುಕು ಮಾಡಿ ಮತಗಟ್ಟಿಸಿಕೊಂಡು ಆಯ್ಕೆಯಾದ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತ ಮೇಲೆ ಆಯ್ಕೆಯಾದ ಈ ಎಲ್ಲ BJPಯ ಕಾರ್ಪೊರೇಟರ್ಸರು ಇವರು ನಾಯಕರು ಇದ್ದಾರೆಯೋ ನಾಲಾಯಕರು ಇದ್ದಾರೆ ಅನ್ನುವಂಥದ್ದು ಆಯಾ ವಾರ್ಡಿನ ಜನತೆಯೇ ಈಗ ಮುಂದಿನ ದಿನಮಾನಗಳಲ್ಲಿ ನಿರ್ಣಯ ಮಾಡಬೇಕು. ಯಾಕೆ ಅಂತಂತಂದ್ರೆ, ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರ ಮನೆಯಲ್ಲಿ ಈ ಭಾರತೀಯ ಜನತಾ ಪಕ್ಷದ ಕಾರ್ಪೊರೇಟರ್ಸ್ಗಳು ಕೆಲಸಕ್ಕಾಗಿ ಬಂದಿದ್ರೆ, ವಾರ್ಡಿನ ಅಭಿವೃದ್ಧಿಗಾಗಿ ಬಂದಿದ್ರೆ ನಾವು ಅವರಿಗೆ ಸ್ವಾಗತಿಸ್ತಿದ್ದೀವಿ. ಯಾಕೆ ಅಂತಂದರೆ, ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಜಿಲ್ಲೆಗೆ ಉಸ್ತುವಾರಿ ಸಚಿವರದಾರ, ಪಕ್ಷಕ್ಕೆ ಅಲ್ಲ. ಹಾಗಾಗಿ ಇವರು ಅಧಿಕಾರ ಪಡೆಯುವ ದುರಾಸೆಗೋಸ್ಕರ ಎಂ ಬಿ ಪಾಟೀಲ್ ಸಾಹೇಬರು ಮನವೊಲಿಸಲಿಕ್ಕೆ ಇವರು ಬಂದಿದ್ದರು. ಯಕ್ಷಮ್ಯ ಅಪರಾಧ. ಇವರು ಅಪರಾಧಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲ, ಸರ್ಕಾರಕ್ಕೆ ಅಲ್ಲ, ಸ್ವಯಂ ಭಾರತೀಯ ಜನತಾ ಪಕ್ಷಕ್ಕೆ ಇವರು ಅಪರಾಧಿಗಳು ಆಗಿದ್ದಾರೆ. ಯಾಕೆ ಅಂತಂದ್ರೆ, ಇವ್ರದ್ದು ಬಾಸ್, ಇವ್ರದ್ದು ಪರಂ ಗುರು ಧರಮ್ ಕಡ್ಲಿನೂ BJP ತತ್ವ ಸಿದ್ಧಾಂತವನ್ನು ಮರೆಮಾಚಿ ತಮ್ಮ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಲ್ಲಿ ಯಡಿಯೂರಪ್ಪನಾಗ ಬೈಯೋದು, ಎಲ್ಲ ಜಾತಿ ವರ್ಗ ಜನಾಂಗದವ್ರಿಗೆ ಬೈಯೋದು, ಒಂದೇ ಒಂದು ಕೆಲಸ ಮಾಡಿ ಜಾತಿವಾದ ಮಾಡೋದು ಒಂದೇ ಮಾಡಿ ಪಾರ್ಟಿದಿಂದ ಉಚ್ಚಾಟಿತಾಗಿದ್ದು. ಇವಾಗ ಇವರು ಅನರ್ಹರಾಗಿದ್ದಾರೆ. ತಥಾ ರಾಜ ಯಥಾ ಪ್ರಜಾ. ಯಾವ ಥರ ಗುರು ಇದ್ದಾನೆ ಅದೇ ಥರ ಇವರು ಶಿಷ್ಯ ಭಕ್ತರಿದ್ದಾರೆ. ಹಾಗಾಗಿ ನಾನು ಈ ಬಿಜಾಪುರ ನಗರದ ಎಲ್ಲ 35 ವಾರ್ಡಿನ ಮಹಾಜನತೆಗೆ ವಿನಂತಿಸಿಕೊಳ್ಳುವುದೇನೆಂದರೆ, ಈ ಸನ್ನಿವೇಶ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ ಮತ್ತು ಭಾರತೀಯ ಜನತಾ ಪಕ್ಷದ ಪ್ರತಿಯೊಂದು ಕಾರ್ಪೊರೇಟರ್ಸ್ಗೆ ನಾನು ಈ ಮಾಧ್ಯಮದ ಗೋಷ್ಠಿ ಕೊಡ್ತಾ ಇರೋದು ಹೇಳಿಕೆಗೆ ಏನಾದರೂ ಕೌಂಟರ್ ಕೊಡುವುದು ಅವ್ರ ಮನಸ್ಸಿನಲ್ಲಿ ಇದ್ದಂದರೆ, ಸಿದ್ದರಾಮೇಶ್ವರ ಗುಡಿ ಎದುರಿಗೆ ನಾನು ಬರ್ತೀನಿ, ಅವರೂ ಬರಲಿ. ಅವರು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರ ಮನೆಗೆ ಬಂದು ಮಡಕಾಲ ಮ್ಯಾಗೆ ಕೂತಿದ್ದಿಲ್ಲ ಅಂತಂದ್ರೆ ನಾನು ಬಿಜಾಪುರ ಜಿಲ್ಲೆ ತೊರಲಿಕ್ಕೆ ಸಿದ್ಧರಾಗಿದ್ದೇನೆ. ಮತ್ತು ಅವರು ಒಂದು ವೇಳೆ ಕೌಂಟರ್ ಕೊಟ್ಟರೆ ನನ್ನ ಬಲ್ಲೇ ಎವಿಡೆನ್ಸ್ನೂ ಇದೆ, ಫೋಟೋಸ್ ಅದಾವೆ, ವೀಡಿಯೋಸ್ ಅದಾವೆ ಸಾಹೇಬ್ರ ಮನೆಯಲ್ಲಿ ಅವರು ಹಾಜರಿದ್ದ ಬಗ್ಗೆ. ಮತ್ತು ಸಾಹೇಬ್ರ ಮನೆಯಲ್ಲಿ ಅವರು ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಬಂದಿದ್ದಿಲ್ಲ ಅನ್ನುವಂಥದ್ದು ನಾನು ಖಚಿತಪಡಿಸ್ಕೊಂಡಿದ್ದೀನಿ. ಹೀಗಾಗಿ ನಾನು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರಿಗೆ ಬಿಜಾಪುರ ಜಿಲ್ಲೆ ಜನತೆ ಪರವಾಗಿ ಒಂದೇ ಒಂದು ಕಳಕಳಿ ವಿನಂತಿ ಮಾಡ್ತೀನಿ. ನಮ್ಮದು ಯಾವುದೂ ಆಕ್ಷೇಪ ಅಭ್ಯಂತರ ಇಲ್ಲ. ತಾವು ಕೈಗೊಂಡಿದ್ದ ನಿರ್ಣಯಕ್ಕೆ
ಇಡೀ ಬಿಜಾಪುರ ಜಿಲ್ಲೆಯ ಜನತೆ ನಿಮ್ಮ ಜೊತೆಗೆ ಹೆಗಲಕ್ಕೆ ಹೆಗಲು ಕೊಟ್ಟು ನಿಂದಿರಲಿಕ್ಕೆ ರೆಡಿ ಇದೆ. ಆದರೆ ಒಂದೇ ಒಂದು ನಮ್ಮದು ವಿನಂತಿ ಏನಿದೆ ಅಂದರೆ, ಕಾಂಗ್ರೆಸ್ ಪಕ್ಷದ ಚಿನ್ನದಿಂದ ಬಿಜಾಪುರ ಮಹಾನಗರ ಪಾಲಿಕೆಯ ಮೇಯರ್ ಆಯ್ಕೆ ಆಗಬೇಕು. ಕಾಂಗ್ರೆಸ್ ಪಕ್ಷದ ಚಿನ್ನದ ಅಭ್ಯರ್ಥಿಯೇ ಉಪಮೇಯರ್ ಆಯ್ಕೆ ಆಗಬೇಕು. ಆದರೆ ಆ ಪಕ್ಷೇತರಗಳಿಗೆ ನಾನು ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಅವ್ರದ್ದು ಏನೂ ಅಸ್ತಿತ್ವನೇ ಇಲ್ಲ. ಅವರು ಪಕ್ಷೇತರ ಆಗಿ ಆಯ್ಕೆ ಆಗಿದ್ದಾರೆ. ಅವರು ಜಂಪಿಂಗ್ ಪಪೇಟ್ ಆದಾರ. ಅವ್ರಿಗೆ ಲಾಭ ಎಲ್ಲಿ ಆಗ್ತದೆ ಅವರಲ್ಲೇ ಪ್ರಯಾಣ ಬಯಸೋರು. ಆದರೆ ನಾನು ನಮ್ಮ ಪಾರ್ಟಿಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಯ್ಕೆ ಆದ ಕಾರ್ಪೊರೇಟರ್ಸ್ಗೆ ಒಂದೇ ಒಂದು ವಿನಂತಿ ಇದೆ. ಕೆಲವೊಂದು ಕಾಂಗ್ರೆಸ್ಸದ ಆಯ್ಕೆ ಆದ ಕ್ಯಾಂಡಿಡೇಟ್ಸ್ ಧರಮ್ ಕಡ್ಲಿ ಜೊತೆಗೆ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು ಮಾಹಿತಿ ಇದೆ. ಮತ್ತು ಇನ್ನೂ ಕೆಲವೊಂದು ಕಾಂಗ್ರೆಸ್ ಮುಖಂಡರು BJP ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡು MB ಪಾಟೀಲ್ ಸಾಹೇಬರು ಇಮೇಜಿಗೆ ಧಕ್ಕೆ ತರುವಂಥ ಕೆಲಸನೂ ನಡೀತಾ ಇದೆ ಅನ್ನೋಂಥದ್ದು, ಷಡ್ಯಂತ್ರ ನಡೀತಾ ಇದೆ ಅನ್ನೋಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ನಾನು ಡಾಕ್ಟರ್ MB ಪಾಟೀಲ್ ಸಾಹೇಬರಿಗೆ ವೈಯಕ್ತಿಕ ವಿನಂತಿ ಮತ್ತು ಜಿಲ್ಲೆ ಎಲ್ಲ ಜನತೆ ಪರವಾಗಿ ವಿನಂತಿ ಮಾಡ್ಕೋತೀನಿ. ಸಾಹೇಬ್ರೆ, ತಾವು ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ಸೂಕ್ತ ನಿರ್ಣಯ ತೆಗೆದುಕೊಂಡು ಬಿಜಾಪುರ ಜಿಲ್ಲೆಗೆ ಅಭಿವೃದ್ಧಿಗೆ ಪರ ನಿರ್ಣಯ ತೆಗೆದುಕೊಳ್ತೀರಿ ಅನ್ನುವಂಥದ್ದು ಆಶಾಭಾವನೆ ಇಟ್ಕೊಂಡಿರ್ತೀನಿ. ಮತ್ತು ಈಗಾಗಲೇ ನಾನು ಬೆಂಗಳೂರಿನಲ್ಲಿ ಇದ್ದಾಗೆ ಮಾನ್ಯ ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತ ಕಚೇರಿಗೆ ಭೇಟಿ ನೀಡಿ ಈ 35 ಮಂದಿ ವಾರ್ಡ್ ಕಾರ್ಪೊರೇಟರ್ಸ್ ಆಯ್ಕೆ ಆದ ದಿವಸದಿಂದ ಅನರ್ಹಗೊಂಡಿದ್ದ ದಿವಸರವರೆಗೆ ಕೈಗೊಂಡಿದ್ದ ಕಾರ್ಯವೈಖರಿಯಲ್ಲೇ ಅಬ್ಯೂಸ್ ಆಫ್ ಪವರ್, ಆಫಿಷಿಯಲ್ ಫೇವರಿಸಮ್, ಡಿರ್ಲಿಕ್ಷನ್ ಆಫ್ ಆಫಿಷಿಯಲ್ ಡ್ಯೂಟಿ, ಇನ್ನೂ ಕೆಲವು ಅಪರಾಧದೊಳಗೆ ಇವರು ಅಪರಾಧಿಯಾಗಿ ಸರ್ಕಾರದ ದುಡ್ಡನ್ನು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ್ದಾರೆ ಅನ್ನುವಂಥದ್ದು ದಾಖಲೆ ಸಮೇತ ಅವ್ರ ಜೊತೆಗೆ ಚರ್ಚಿಸಿದ್ದೀನಿ. ಮಾನ್ಯ ಲೋಕಾಯುಕ್ತ ಅವರು ನನ್ನನ್ನು ಅರ್ಜಿಯನ್ನು ತೆಗೆದುಕೊಂಡು ವಿಚಾರಿಸಿ ಕೆಲವೊಂದು ದಾಖಲೆಗಳನ್ನು ಹಾಜರುಪಡಿಸುವಂಥ ಸೂಚಿಸಿದಾಗ ನಾನು ಈಗ ನಾಳೆ ನಾಡ್ದು ಮಹಾನಗರ ಪಾಲಿಕೆ ಕಡೆಯಿಂದ ಇವ್ರದ್ದು ಕೆಲವೊಂದು ದಾಖಲೆಗಳನ್ನು ತೆಗೆದುಕೊಂಡು ಈ ಹೈಕೋರ್ಟದ ತೀರ್ಮಾನ ಆದ ನಂತರ ಇವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿ ಮತ್ತೆ ಅಮಾನತಿಗೆ ನಾವು ತಯಾರಿ ಮಾಡ್ತಾಯಿದ್ದೀವಿ ಅನ್ನೋಂಥ ಅದು ಎಚ್ಚರಿಕೆ ಗಂಟೆಯನ್ನು ನಾವು ಈ ಮಾಧ್ಯಮದ ಮುಖಾಂತರ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದ. ಈ ಮಾಧ್ಯಮದ ಮುಖಾಂತರ ಬಿಜಾಪುರ ಜಿಲ್ಲೆ ಜನತೆಗೆ ಹಾಗೂ ಆಯ್ಕೆಯಾದ ಎಲ್ಲ ಕಾರ್ಪೊರೇಟರ್ಸ್ಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕರ್ನಾಟಕ ಸರ್ಕಾರಕ್ಕೆ ಒಂದು ನೇರ ಈ ಜಿಲ್ಲೆಯ ಪ್ರಜೆ, ಈ ಬಿಜಾಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡಿನ ಒಬ್ಬ ಪ್ರಜೆ ಮತದಾರನಾಗಿ ನಾನು ಕಳಕಳಿ ವಿನಂತಿ ಮಾಡ್ತೀನಿ. ಏನಂತಂತಂದ್ರೆ, ದಯಮಾಡಿ ತಾವು ಯಾವುದೇ ಆಮಿಷ ಒಳಗಾಗಿ, ಯಾವುದೇ ಇನ್ಫ್ಲುಯೆನ್ಸ್ಗೆ ಒಳಗಾಗಿ ಮತ್ತು ಭಾರತೀಯ ಜನತಾ ಪಕ್ಷದ ಮೇಯರ್ ಉಪಮೇಯರ್ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರಕ್ಕೆ ಹೆಗಲಿಕ್ಕಿದೆ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೆಗಲಿಕ್ಕಿದೆ ಮತ್ತು ಕಾಂಗ್ರೆಸ್ ಮುಖಂಡರ ಜೊತೆಗಿದೆ. ಮತ್ತು ಕಾಂಗ್ರೆಸ್ದ ಕೆಲವು ಮುಖಂಡರಿಗೆ ಈಗಾಗಲೇ ನಿಮ್ಮದು ಹೆಸರು ಬಹಿರಂಗ ಆಗಿದೆ, ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಇದೆ. ಈಗಲೂ ನಾನು ನಿಮಗನ್ನು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀನಿ. ಈಗ ತಮ್ಮಷ್ಟಿಗೆ ತಾವು ಸುಧಾರಣೆ ಆಗಿ MB ಪಾಟೀಲ್ ಸಾಹೇಬ್ರ ಹೆಸರಿಗೆ, ಅವ್ರ ಇಮೇಜಿಗೆ ಧಕ್ಕೆ ಬಾರದಂತೆ ನಿಮ್ಮ ನೋಡಿಕೊಳ್ಳೋದು ನಿಮ್ಮ ಕರ್ತವ್ಯ, ಜವಾಬ್ದಾರಿ ಇದೆ. ಕಾಂಗ್ರೆಸ್ ಮುಖಂಡರು, ಕೆಲವು ಕಾಂಗ್ರೆಸ್ದ ಹಿರಿಯ ಕಾರ್ಪೊರೇಟರ್ಸರು BJP ಕಾರ್ಪೊರೇಟರ್ ಜೊತೆಗೆ ರಾತ್ರಿಯಲ್ಲಿ ಮೀಟಿಂಗ್ ಮಾಡಿಕೊಂಡು ಒಳ ಒಪ್ಪಂದ ಮಾಡಿಕೊಂಡು ಏನೋ ಖರ್ಚು ವೆಚ್ಚ ತೊಗೊಂಡು ನೀವು BJP ಮೇಯರ್ ಕೂತ್ರು ನಮ್ಮದೇನು ಅಭ್ಯಂತರ ಇಲ್ಲ ಅನ್ನುವಂಥದ್ದು ತಪ್ಪು ಸಂದೇಶವನ್ನು ಎಳಿತಾ ಇದ್ದೀರಿ. MB ಪಾಟೀಲ್ ಸಾಹೇಬ್ರ ಗಮನಕ್ಕೆ ತರ್ತಾ ಇಲ್ಲ. ಹಾಗಾಗಿ ನಾನು MB ಪಾಟೀಲ್ ಸಾಹೇಬ್ರಿಗೆ ಮಾಧ್ಯಮದ ಮುಖಾಂತರ ನೇರ ಹೇಳ್ತಾ ಇದ್ದೀನಿ, ಯಾವುದೇ ಪರಿಸ್ಥಿತಿ ಒಳಗೆ ಕಾಂಗ್ರೆಸ್ ಪಕ್ಷದ ಮೇಯರ್ ಆಯ್ಕೆ ಆಗಬೇಕು. ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದ ಉಪಮೇಯರ್ ಆಯ್ಕೆ ಆದರೆ ಮಾತ್ರ ಇವರನ್ನು ತಾವು ಕ್ಷಮಿಸಿ ಇವರಿಗೆ ಕಾರ್ಪೊರೇಷನ್ನಲ್ಲೇ ಪ್ರವೇಶಿಸಲು ನಮ್ಮದು ಯಾವ ಥರದ್ದು ಅಭ್ಯಂತರ ಇಲ್ಲ. ಎಲ್ಲ ಬಿಜಾಪುರ ಜನತೆ ಒಂದು ವೇಳೆ BJP ಮೇಯರ್ ಉಪಮೇಯರ್ ಆಯಿತು ಅಂತಂದರೆ ಇದರ ಅರ್ಥ ಸಾರ್ವಜನಿಕರಿಗೆ ಗೊಂದಲ ಸೃಷ್ಟಿ ಮಾಡುವಂಥದ್ದು ಆಗ್ತದೆ. ದಯಮಾಡಿ ಆ ಗೊಂದಲನ್ನು ಮುಂದುವರಿಯುವುದು ಸರಿಯಲ್ಲ ಅಂತ ನಂದು ಒಂದು ಮನವಿ ಇದೆ. ಮತ್ತು ಇದರಂತೆಯೇ ಹೈಕೋರ್ಟ್ನಲ್ಲಿ ಇರತಕ್ಕಂಥ ಪ್ರಕರಣದಲ್ಲಿ ಈ ಹಿಂದೇನು BJPಯ ಪ್ರೊಜೆಕ್ಟೆಡ್ ಮೇಯರ್ ಕ್ಯಾಂಡಿಡೇಟ್ ಕರಡಿ ಹಾಗೂ ಪ್ರೇಮಾನಂದ್ ಬಿರಾದರ ಈಗಾಗಲೇ ಡಾಕ್ಟರ್ MB ಪಾಟೀಲ್ ಸಾಹೇಬ್ರ ಹೆಸರಿಗೆ ಧಕ್ಕೆ ತರಲಿಕ್ಕೆ ಶತ ಪ್ರಯತ್ನ ಮಾಡಿದ್ದು ಸಾರ್ವಜನಿಕ ವಲಯದಲ್ಲಿನೇ ಇದೆ. ಏನಂತಂದ್ರೆ ಹೈಕೋರ್ಟ್ ಇಷ್ಟೇ ಕೊಡಿಸುವಲ್ಲಿ MB ಪಾಟೀಲ್ ಸಾಹೇಬರು ಆಶೀರ್ವಾದ ಮಾಡಿದ್ದಾರೆ ಅಂತೇಳಿ. ಹಾಗಾಗಿ ಈ ಥರ ತಪ್ಪು ಸಂದೇಶ ಸಾರ್ವಜನಿಕರಿಗೆ BJPಯಿಂದ
ಉದ್ದೇಶಿತ ನಡೀತಾ ಇದೆ. ಹಾಗಾಗಿ ದಯಮಾಡಿ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಇದರ ಮೇಲೆ ಗಮನ ಸೆಳೆಯಬೇಕು ಅಂತೇಳಿ ನಂದು ವಿನಂತಿ ಇದೆ.